ಕೆರೆ ಸೋಮೆ ತನಯ ರಾಮನಾದನೆ ಸೀತಾ ಲಕ್ಷ್ಮಣನೆಂದು ಮರು ವಾಕ್ಯವ ಕೂಗಿ ಏನು ನನ್ನ ಪತಿಗ ಏನು ನನ್ನ ಪತಿಗ ಹೋಗಿ ಬಾ ಮೈದುನ ಬೇಗ ಕೆರೆ ಸೌಮೆ ತನಯ ರಾಮನಾದನೆಯ ಸೀತಾ ಲಕ್ಷ್ಮಣನೆಂದು ಮರು ವಾಕ್ಯವ ಕೂಗಿ ಏನು ನನ್ನ ಪತಿಗ ಏನು ನನ್ನ ಪತಿಗ ಹೋಗಿ ಬಾ ಮೈದುನ ಬೇಗ ಹಾಯೇ ಮೈದುನ ಲಕ್ಷ್ಮಣ ದೇವರೇ ಅಯ್ಯೋ ಸೀತಾ ಅಯ್ಯೋ ಲಕ್ಷ್ಮಣನೆಂದು ಗೋಲು ಹಾಕ್ಯವನ್ನ ಕೂಗಿಲ್ಲ ಗೋಲ್ ಹಾರಣ್ಯಕ್ಕೆ ಗೋಲ್ ಮೃಗವನ್ನು ಕರೆದುಕೊಂಡು ಹೋಗಿದ್ರು ನನ್ನ ಪತಿ ಏನಾದ್ರು ನೆನಪ ಇವಲ್ಲಪ್ಪ ಮೈದುನ ಹೇಳಮ್ಮ ಅದು ನಮ್ಮ ಅಣ್ಣನ ಧನ್ಯ ಅಲ್ಲದು ಅದು ಕೆಟ್ಟ ರಾಕ್ಷಸ ಧನ್ಯ ಇರೋದು ಅದ್ರ ಕಡೆ ಲಕ್ಷ್ಯ ಕೊಡ್ಬೇಡಿ ಹೇಳಮ್ಮ ಹೇ ಮೈದನ ನನ್ನ ಗಂಡನನ್ನು ಗೋರನ್ನ ಕರೆದಿ ನಿನ್ನನ್ನು ನಿಜವರ್ಸಕ್ಕಂತ ಮಾಡಿ ಏನು ಮೈದನ ಅಯ್ಯೋ ಶಿವ ಶಿವ ಪಕ್ಷಪಾತ ಬಂತು ಗುರುನಾಥ ನಾನು ಇದನ್ನ ಹೆಂಗ ಸಹಿಸಲಯೋ ಗುರುದೇವ ದೇವ ಅಯ್ಯೋ ಶಿವ ಶಿವ ನನಗ ಪಕ್ಷಪಾತ್ರ ಅದು ಬಂದಿತ್ತು ಅಮ್ಮ ಎಂತ ಬಿಡಿಗಳು ನೋಡ್ತಾವು ಸೀತಾದೇವಿ ನಿನ್ನ ಅರಮನೆಯಲ್ಲಿ ಬಂಧವಾಗಿರಮ್ಮ ನಾನು ಅಣ್ಣನ ಬೆಂಬಲವಾಗಿ ಹೋಗ್ತೀನಿ ಅಂತ ಹೇಳಿ ಸೀತಾಗ ಬುಂದಿಗೆ ಅಣ್ಣನ ಹೇಳಿ ಅಣ್ಣನ ಬೆಂಬಲವಾಗಿ ಹೋಗಿಬಿಟ್ರಪ್ಪ ಲಕ್ಷ್ಮಣ ಹೊಂಟ್ಬಿಟ್ಟ ಏನು ಮಾಡಿದ್ನಪ್ಪ ಅಂದ್ರೆ ಏನು ಬಾಂಡ್ಲ ಮಾಡ್ರ ದುರಲ್ಲಿ ಮಾಡ್ರ ಇಲ್ಲಿ ಬಂದವನು ತಲೆ ಸೋಲಾಗಂತ ಆಜ್ಞಾವನ್ನ ಮಾಡಲಿ ಹತ್ತಿಗೆ ನಂಬುದಿಗೆ ಏನಂತ ಹೇಳಿ ಗೋರಾಲೆಲ್ಲ ಹೋಗ್ಬಿಟ್ರಪ್ಪ ಅಣ್ಣನ ಬೆಂಬಲಾಗಿ ಇಟ್ಟು ಏನಂತಪ್ಪಂದ್ರೆ ಯಾರ್ಯಾರ ಮನೆ ಯಾರು ಕಂಡು ಬಂದ್ರೆ ಅವನು ಕಂಡ ಇಲ್ಲವತ್ತಂದ ಹಿರಯ್ಯ ಒಂದ ಸೀತೆಯನ್ನು ಕದ್ದುಕೊಂಡು ಹೋಗ್ಬೇಕಂತ ಕರ್ತ ಸನ್ಯಾಸಿ ಹೆಸವನ್ನು ಬೆಳೆಸ್ಕೊಂಡು ವ್ಯಾಪಾರಕ್ಕೆಂದು ಬರ್ತದ ದಕ್ಷವರೇಳು ಮಾತೆ ಸನ್ಯಾಸಿಗೆ ಧರ್ಮವನೇಳು ಜನಗೆ ಕಾವೆಗೆ ಕಾಮಂಡಲು ಎಲ್ಲ ಜೋಗೆ ಮೈಯೆಲ್ಲ ಬಸವಣ್ಣಲು ಭಿಕ್ಷೆಗೆ ಮಕ್ಷ ಪಡಿಯೆ ರಕ್ಷಣೆ ಪಲ್ಲಂಗವೇನೆ ಭಿಕ್ಷೆಗೆ ಮಕ್ಷ ಪಡಿಯೆ ರಕ್ಷಣೆ ಪಲ್ಲಂಗವೇನೆ ನೀನರೋ ಮಾನವ ನೀನರೋ ಮಾನವ ಗೋರಾರಣ್ಣದೊಳು ನೀನರೋ ಮಾನವ ಬಳಲುತ್ತ ಬಲೆಯೋ ಸೇರುತ್ತ ಬಲೆಯೋ ನೀನರೋ ಮಾನವ ಹೇಳಮ್ಮ ನಾನು ಯಾರನ್ರಿ ನಾನು ಸನ್ಯಾಸಿರೇನು ನಾನು ಶಿಕಾರಿ ಹೋಗಿದ್ದೆ ನಾನು ಶಿಕಾರಿಯಲ್ಲಿ ದೊರಕಲಿಲ್ಲ ನನ್ನ ವಸ್ತು ಕಂಡು ಬಂದಿರೋನು ಅನ್ನ ನೀಡಿ ಧನ್ಯಳಗಮ್ಮ ಶೀತಮ್ಮ ಹಾಕಿ ಸನ್ಯಾಸಿ ಮನೆಯಲ್ಲಿ ಜೋಳಲ್ಲ ಸೆನಕ್ಕಿಲ್ಲ ನಿಮ್ಗೆ ಏನು ಹೇಳ್ಬೇಕು ಸನ್ಯಾಸಿ ಹೇಳ್ರಮ್ಮ ನಾನು ಹೇಳ್ತೀನಿ ಕೇಳು ಏನು ಹೇಳಿ ಸನ್ಯಾಸಿ ಅಮ್ಮ ನೀನು ಹಣ್ಣು ಊಟ ಬಿಡಲಿ ನನ್ನ ಕಾಯಿ ನೀಡು ನೀನು ಕಾಯಿ ಊಟ ಮಾಡಲಿಲ್ಲಮ್ಮ ನಾನು ಮತ್ತೆ ತಪ್ಪಲ ಬಂದು ನೀಡು ಅದನ್ನ ಒಂದು ಸಂತೋಷ ಮಾಡ್ಕೊಂಡು ಕರೆ ಹೇಳ್ರಮ್ಮ ಈ ಸನ್ಯಾಸಿ ಏನು ಕಾಡ್ತಾನೆ ಅಂತೇಳಿ ಹೋಗಿ ನೋಡಿದ್ರು ಒಂದು ದಾರ್ಗ ಬಿದ್ದಿತ್ತು ಬಾರೆ ದೋಷ ನೀಡುವೇನೋ ಸನ್ಯಾಸಿ ಇಲ್ಲಿ ನಾನು ಭಾಳ ದೋಷವನ್ನು ಹೇಳಿದನು ಹೇಳ್ರಮ್ಮ ನಿನ್ನ ಪಾತ್ರ ನಿಮ್ಮ ಮುಂದೆ ಅರ್ಥ ಮಾಡಿದ್ರಮ್ಮ ಇಲ್ಲಿಯೋ ಸನ್ಯಾಸಿ ಹೇಳ್ರಮ್ಮ ನಿನ್ನ ಗಂಡನ ರಾಮಚಂದ್ರನ ಪಾತ್ರ ನಿಮ್ಮ ಮುಂದೆ ಅರ್ಥ ಮಾಡಿದ್ರಮ್ಮ ಇಲ್ಲಿಯೋ ಸನ್ಯಾಸಿ ಹೇಳ್ರಮ್ಮ ನಿನ್ನ ಮೈನಾದ ಲಕ್ಷ್ಮಣನ ಪಾತ್ರ ನಿಮ್ಮ ಮುಂದೆ
13 ಬರಮ್ಮ ಸೀತಾದೇವಿ ಹವಾ ಮುಂದೆ 13 ಬಂದ್ಬಿಟ್ಟು ಹವಾಗೆ ಮಣ್ಣ ಬಂದಿದ್ದ ಜ್ವರ ಬಂದಿದ್ದ ಬಂದಂತೇಳಿ ಸಾಸೋಳ ಅಂತ ಅದನ್ನ ಮಾಡಿದ್ದ ಆವಾಗ ನಾಗ ತೆಗೆದಂತ ನಾಗಿದ್ರು ಭೂಲೋಕಕ್ಕೆ ಬಂದ ಹಡ್ಡಾಗಿ ನಿಂತ್ಬಿಟ್ಟ ಹೇಳ್ರಮ್ಮ ತಾಯಿ ಕಲ್ಕಳಮ್ಮ ಯಾವ ಕಂಡು ಬೆಲೆ ಬರ್ತೈತೆ ಸೀತಾದೇವಿ ಬಾರಪ್ಪ ಮಗನೇ ನಾಗಿಂದ ಯಾರ ಮೇಲೆ ಹೋಗ್ಬೇಕು ಹೊರಿ ಮೇಲೆ ಹೋಗ್ಬೇಕು ಯಾರ ಮೇಲೆ ಹೋಗ್ತೀನಿ ದಾಳಿದ ಮೇಲೆ ಹೋಗ್ಬೇಕು ತಿಳ್ಕನ ಜೋಗಿ ಮೇಲೆ ಒಂದು ಹಲ್ಕನ್ನ ಹಾಕ್ಬಿಟ್ರೆ ಸೀತಾಂಕನ ಮಾಡ್ತೀನಿ ಶಬ್ದ ಕಸೋಳ ಅಂತೇಳಿ ಮತ್ತೆ ಸೆಳಗಡೆ ಮಾಡಿಬಿಟ್ಲು ಮತ್ತೆ ಭೂಲೋಕದಾಗಿದ್ದಾಗಿಂದ ನಾಗಲೋಕ ಕರೆದೋಗ್ಬಿಟ್ಟ ಹೇ ಸೀತಾಮನ ಬಾಳ ದಣಿವಾಗ್ತದ ನೀರ್ ಕೊಡ್ ನೀರು ನಾನು ಯಾರಂತಿದ್ರಿ ನಾನು 10 ತಲೆ 20 ನಿನ್ನಗಿಸಿ ನಿನ್ನ ಗೆದ್ದು ಬರಲಿಲ್ಲ ರಾಮನ ನನ್ನ ಕದ್ದುಕೊಂಡು ಹೋಯ್ತೀನಿ ಅಂತ 12 ಮಾಡಿರಲಿಲ್ಲ ಈಗ ನಂದು ಕದ್ದುಕೊಂಡು ಹೋಯ್ಲಿಕ್ಕೆ ಬಂದಿನಿ ಅಯ್ಯೋ ಶಿವ ಶಿವ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾ ಕೇಂದ್ರ ಅಂದ್ರೆ ಅದು ಬಿಎನ್ ಖೋತ್ ವಿದ್ಯಾಸಂಸ್ಥೆ ಬೀಳಗಿ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ 2025-26ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಬಿಎನ್ ಖೋತ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್ ಕಾಮರ್ಸ್ PU ಕಾಲೇಜ್ ಮತ್ತು BCA ಡಿಗ್ರಿ ಕಾಲೇಜ್ನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ. ಅತ್ಯುತ್ತಮ ಕಟ್ಟಡ, ಸ್ಮಾರ್ಟ್ ಕ್ಲಾಸ್, ಡಿಜಿಟಲ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್ಸ್, ನುರಿತ ಬೋಧಕ ತಂಡ, JEE, ನೀಟ್, KCET ತರಬೇತಿ, ಜಿಮ್, ಹಾಸ್ಟೆಲ್, ವೈಫೈ, ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್, CCTV ಸೌಲಭ್ಯಗಳಿವೆ. ವಿಶೇಷವಾಗಿ ಏಪ್ರಿಲ್ 1ರಿಂದ ಮೇ 15ರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ. ಸ್ಪೋರ್ಟ್ಸ್, ಡ್ಯಾನ್ಸ್, ಮ್ಯೂಸಿಕ್, ಆರ್ಟ್ ಅಂಡ್ ಕ್ರಾಫ್ಟ್ ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನು ಕಲಿಸಲಾಗುತ್ತೆ. ಹಿಂದೆ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.